ನಗರ ವ್ಯಾಪ್ತಿಯ ಹೆದ್ದಾರಿಗಳನ್ನ ಡಿನೋಟಿಫೈ ಮಾಡುವಂತ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇದರಿಂದಾಗಿ ಬೆಂಗಳೂರು ಮತ್ತು ಚಂಡೀಗಢ ನಗರಗಳಲ್ಲಿರುವ ಬಾರ್ ಮತ್ತು ಪಬ್ಗಳಿಗೆ ರಿಲೀಫ್ ಸಿಕ್ಕಂತಾಗಿದೆ. ಮದ್ಯ ನಿಷೇಧ ಮಾಡಿದ್ದು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ. ಮದ್ಯ ಸೇವಿಸಿ ಚಾಲಕರು ಹೆದ್ದಾರಿಗಳಲ್ಲಿ ಅತಿಯಾಗಿ ವೇಗವಾಗಿ ವಾಹನವನ್ನ ಓಡಿಸ್ತಾ ಇದ್ರು. ಹೀಗಾಗಿ ಹೆದ್ದಾರಿಗಳಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧಕ್ಕೆ ಆದೇಶವನ್ನು ನೀಡಲಾಗಿತ್ತು. ಆದರೆ ಇದನ್ನ ನಗರದ ಒಳಗಿರುವ ಬಾರ್ಗಳಿಗೆ ಅನ್ವಯಿಸುವ ಅಗತ್ಯ ಇಲ್ಲ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ನಗರದ ಮಧ್ಯೆ ಕೂಡ ಕೆಲವು ಕಡೆ ಹಾದು ಹೋಗುತ್ತವೆ. ಹೀಗಾಗಿ ಅಲ್ಲಿ ಬರುವಂತಹ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಅನ್ವಯಿಸುವ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಗರ ವ್ಯಾಪ್ತಿಯ ಹೆದ್ದಾರಿಗಳನ್ನ ಇದರಿಂದ ಡಿನೋಟಿಫೈ ಮಾಡಬಹುದು, ಅಂದ್ರೆ ಇದರಿಂದ ಈ ನಿಯಮದಿಂದ ಕೈ ಬಿಡಬಹುದು, ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಅಧಿಕಾರವನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ದೇಶದ ಹಲವಾರು ನಗರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ನಗರದ ವ್ಯಾಪ್ತಿಯಲ್ಲಿದ್ದಂತಹ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಯಾಗಿತ್ತು. ಈಗ ಈ ಬಾರ್ಗಳಿಗೆ ರಿಲೀಫ್ ಸಿಕ್ಕಂತಾಗಿದೆ. ಈಗ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸಂಘಗಳ ಉಪಾಧ್ಯಕ್ಷರಾಗಿರುವಂತಹ ಜಿ.ಕೆ. ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ಜಿ.ಕೆ. ಶೆಟ್ಟಿ ಅವರೇ, ಈ ನಿರ್ಧಾರದಿಂದಾಗಿ ನಗರದ ಒಳಗಿರುವಂತಹ ನಗರ ವ್ಯಾಪ್ತಿಯ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಹೆದ್ದಾರಿ ಬದಿಯಲ್ಲಿದ್ದರೂ ಕೂಡ ಸಮಸ್ಯೆ ಆಗೋದಿಲ್ಲ. ಈ ನಿರ್ಧಾರದ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಾ? ನಾವು ಹೇಳೋದು, ನಮ್ಮ ಉದ್ಯಮದವರಿಗೆ ಒಂದು ರಿಲೀಫ್ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ನಮ್ಮ ಹೋಟೆಲ್ ಉದ್ಯಮಕ್ಕೆ ಒಂದು ರಿಲೀಫ್ ಸಿಕ್ಕಿದೆ ಕೋರ್ಟ್ ಇಂದ ಅಂತ ಅನ್ಕೊಂಡಿದ್ದೇವೆ. ಯಾಕಂದ್ರೆ ಈಗ ಸಡನ್ ಅಂತ ಎಲ್ರು ಜೂನ್ 30 ತನಕ ಒಂದು ರೀತಿ ಅನಿರ್ದೇಶತೆ ಇತ್ತು. ಹೌದು, ನಮ್ಗೆ ರಿಲೀಫ್ ಸಿಗುತ್ತೋ ಇಲ್ವಾ ಅಂತ. ಜೂನ್ 30ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಯಿಂದ 190 ಭಾಗದವರ ಸ್ಥಿತಿ ಅತಂತ್ರವಾಗಿತ್ತು. ಈಗ ಅವರಿಗೆಲ್ಲ ಒಂದು ರಿಲೀಫ್ ಸಿಕ್ಕಿದೆ. ಯಾಕಂತ ಕೇಳಿದ್ರೆ, ಈ ಒಂದು 500 ಮೀಟರ್ ಹಿಂದ್ ಹೋಗ್ಬೇಕು, 220 ಮೀಟರ್ ಹಿಂದ್ ಹೋಗ್ಬೇಕಂದ್ರೆ ವಸತಿ ಪ್ರದೇಶಕ್ಕೆ ಹೋಗ್ಬೇಕಾಗಿತ್ತು. ಅದರಿಂದ ಜನರಿಗೂ ತೊಂದರೆ ಇತ್ತು. ಅದರಿಂದ ಇದು ಅಲ್ಲೇ ಉಳಿಸಿಕೊಳ್ಳುವಂತ ಒಂದು ನಿರ್ದೇಶನ ಸಿಕ್ಕಿರೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಯಾವ್ದು ರಿಲೀಫ್ ಸಿಕ್ಕಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅದು ಕೇವಲ ನಗರ ವ್ಯಾಪ್ತಿಯಲ್ಲಿ ಮಾತ್ರ. ನಗರ ದಾಟಿದ ಮೇಲೆ ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕ ಇರುವಂತಿಲ್ಲ, ಅದು ಕಂಟಿನ್ಯೂ ಆಗುತ್ತೆ ನಿಯಮ. ಕೆಲವು ಬದಲಾವಣೆ ಕಾನೂನು ಬಂದಾಗ ನಾವು ಒಪ್ಕೊಳ್ಳಬೇಕಲ್ಲ. ಒಂದಷ್ಟು ಜನಕ್ಕೆ ಅದು ಉಪಕಾರ ಆಗಿದೆಯಲ್ಲ. ಹೌದು ಹೌದು ಹೌದು. ಸೊ ನಿಮಗೆ ತೃಪ್ತಿ ಇದೆ? ಎಲ್ಲವೂ ನಮ್ಮ ಅನ್ಸಕ್ಕೆ ಆಗ್ಲಿ ಅನ್ನಕ್ ಆಗೋದಿಲ್ಲ. ಕೆಲವೊಂದ್ಸಲಿ ದೇಶದಲ್ಲಿ ಕೆಲವೊಂದು ಕಾನೂನು ಬದಲಾವಣೆ ಆಗ್ತದೆ. ನಿಜ ನಿಜ. ಅದನ್ನ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಆದ್ರೆ ಬಹುತೇಕರಿಗೆ ನಿಮ್ಗೆ ಗೊತ್ತಿದೆ ಅಂತ ಕೇಳಿದ್ರೆ, ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅಥವಾ ಈ ತರ ಎಲ್ಲ ಉದ್ಯಮದ ವ್ಯಾಪಾರ ಚಟುವಟಿಕೆಗಳು ಯಾವಾಗಲೂ ಮುಖ್ಯ ರಸ್ತೆಯಲ್ಲಿ ಇರ್ತವೆ. ಅದು ಸ್ಟೇಟ್ ಹೈವೇ ಇರಬಹುದು, ನ್ಯಾಷನಲ್ ಹೈವೇ ಇರಬಹುದು, ಅಥವಾ ಒಂದು ನಗರದ ಒಳಗೆ ಕೂಡ ಒಂದು ಪ್ರಮುಖ ರಸ್ತೆಯಲ್ಲಿ ವ್ಯಾಪಾರ ವ್ಯವಹಾರ ನಡೀತದೆ. ಹೌದು ಹೌದು. ಅದ್ರಲ್ಲೂ ಈಗ ಹೆಚ್ಚಾಗಿ ಏನ್ ಕೇಳಿದ್ರೆ, ಹೆಚ್ಚಿನ ಸಂಖ್ಯೆ ಇರೋದು ನಗರ ಪ್ರದೇಶ, ಪಟ್ಟಣ ಪ್ರದೇಶದಲ್ಲಿ. ನಿಜ ನಿಜ. ಅದಕ್ಕೆ ಒಂದು ರಿಲೀಫ್ ಸಿಕ್ಕಿದೆ ಅಂದ್ರೆ ಹೆಚ್ಚಿನದು ಸಿಕ್ಕಿದೆ. ಸ್ವಲ್ಪ ಒಂದು ಬದಲಾವಣೆ ಬಂದಾಗ ಒಂದಷ್ಟು ಜನಕ್ಕೆ ತೊಂದರೆ ಆಗ್ತದೆ. ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಅವರಿಗೂ ಒಂದು ಏನಾದ್ರು ಒಂದು 500 ಮೀಟರ್ 220 ಮೀಟರ್ ಹಿಂದೆ ಹೋಗಕ್ ಅವಕಾಶ ಇದೆ. ಇಲ್ಲಿ ಒಂದೇ ಒಂದು ಮುಖ್ಯವಾದ ಸಮಸ್ಯೆ ಅಂದ್ರೆ ಹೋಟ್ಲುಗಳು, ಅಂದ್ರೆ ಈ ರೂಮ್ಸ್ ಇಟ್ಕೊಂಡಿರುವಂತದ್ದು, ಲಾಡ್ಜಿಂಗ್ ಅಂತೀವಲ್ಲ, ಲಾಡ್ಜಿಂಗ್ ಅವ್ರಿಗೆ ಮಾತ್ರ ಅದನ್ನ ಸ್ಥಳಾಂತರಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ಲಾಡ್ಜಿಂಗ್ ಅನ್ನು ತಗೊಂಡು ಹೋಗಕ್ ಆಗುದಿಲ್ಲ ನೋಡಿ ಒಂದ್ ಕಡೆಗೆ. ಆಮೇಲೆ ಆ ಲೈಸೆನ್ಸ್ ಕೂಡ ಅವಕಾಶ ಇಲ್ಲ ಸ್ಥಳಾಂತರಕ್ಕೆ. ಅಂದ್ರೆ ಎಲ್ಲ ಒಂದ್ ಸ್ವಲ್ಪ ತೊಂದರೆ ಆಗ್ತದೆ. ಅದನ್ನ ನಾವು ಪರಿಸ್ಥಿತಿಗೆ ಸರಿ ಅನುಗುಣವಾಗಿ ನಾವು ಅನುಸರಿಸ್ಕೋಬೇಕು, ಸಮಾಜದೊಟ್ಟಿಗೆ ಹೊಂದ್ಕೊಂಡು ಹೋಗ್ಬೇಕು. ಧನ್ಯವಾದ ಜಿ.ಕೆ. ಶೆಟ್ಟಿ ಅವರೇ. ಇದು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸಂಘಗಳ ಉಪಾಧ್ಯಕ್ಷರಾಗಿರುವಂಥ ಜಿ.ಕೆ. ಶೆಟ್ಟಿ ಅವರ ಮಾತು. ಸುಪ್ರೀಂನ ನಿರ್ಧಾರವನ್ನು ನಾವು ತುಂಬ ಹೃದಯದಿಂದ ವೆಲ್ಕಮ್ ಮಾಡ್ತೀವಿ. ಇದು ತುಂಬ ರಿಲೀಫ್ ಕೊಡುತ್ತೆ. ಯಾಕಂದರೆ ಬಹುತೇಕ ಹೆಚ್ಚಿನ ಸಂಖ್ಯೆಯ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಈ ರೀತಿಯಾಗಿ ನಗರದ ಪ್ರದೇಶ ವ್ಯಾಪ್ತಿಯಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳ ಬದಿಯಲ್ಲೇ ಇದ್ವು. ಅವರಿಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಉಳಿದಂತೆ ನಗರ ವ್ಯಾಪ್ತಿಯ ಹೊರಗಿರೋರಿಗೆ ಖಂಡಿತವಾಗಲೂ ಕೂಡ ಸ್ವಲ್ಪ ಸಮಸ್ಯೆ ಆಗುತ್ತೆ. ಹಾಗಂತ ದೇಶದಲ್ಲಿ ಬರುವಂಥ ಕಾನೂನಾತ್ಮಕ ಬದಲಾವಣೆಗಳನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಎಲ್ಲವನ್ನ ಕೂಡ ನಮಗಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ರು.